ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದ ಎಲ್ಲೆಡೆ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ನಾಳೆ ದೆಹಲಿಯಲ್ಲಿ ರಾಷ್ಟ್ರೀಯ ಭದ್ರತಾ ಸಭೆ ನಡೆಯುತ್ತೆ. ನಾಳೆ ಸಂಜೆ 5:30ಕ್ಕೆ ನಡೆಯಲಿಕ್ಕಿರುವಂತಹ ಸಭೆ ಭದ್ರತಾ ಕ್ರಮಗಳ ಕುರಿತು ಮಹತ್ವದ ಚರ್ಚೆಗಳಾಗುತ್ತೆ. ಭದ್ರತಾ ಸಿದ್ಧತೆ ಕುರಿತು ಹಿರಿಯ ಅಧಿಕಾರಿಗಳು ಕೂಡ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಎಲ್ಲೆಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಿಕೊಳ್ಳಬೇಕು, ಯಾವ ಭಾಗದಲ್ಲಿ ಹೈ ಸೆಕ್ಯೂರಿಟಿ ನೀಡಬೇಕು ಅನ್ನೋದರ ಕುರಿತು ಈ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಆಯ್ತಲ್ಲ, ಈ ಸ್ಫೋಟ ಆದ ನಂತರ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳನ್ನ ಗುರುತು ಮಾಡಿ ಆ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಗಡಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳು? ಈಗ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಏರ್ಪೋರ್ಟ್ಗಳಾದ್ರೂ ಆಗಿರಬಹುದು, ಕೆಲವೊಂದು ದೇವಸ್ಥಾನಗಳಾದ್ರೂ ಆಗಿರಬಹುದು. ಹೀಗೆ ಕೆಲವೊಂದು ಆಯ್ದ ಭಾಗ, ಕೆಲವೊಂದು ಸೂಕ್ಷ್ಮ ಪ್ರದೇಶಗಳನ್ನ ಗುರುತು ಮಾಡಿ ಅಲ್ಲಿ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನಾಳೆ ಒಂದು ಸುತ್ತಿನ ಸಭೆಯನ್ನ ನಡೆಸಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಭೆ ನಡೆಯುತ್ತೆ ದೆಹಲಿಯಲ್ಲಿ. ಸಮಯ ಕೂಡ ನಿಗದಿಯಾಗಿದೆ. ನಾಳೆ ಸಂಜೆ 5:30ಕ್ಕೆ ನಡೆಯಲಿರುವಂತಹ ಸಭೆ ಭದ್ರತಾ ಕ್ರಮಗಳ ಕುರಿತು ಮಹತ್ವದ ಚರ್ಚೆಗಳಾಗುತ್ತೆ. ಚರ್ಚೆಗಳು ಆದ ನಂತರ ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು, ಎಷ್ಟು ಜನರನ್ನ ನೇಮಕ ಮಾಡಬೇಕು, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು, ಹೇಗೆ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ಬಿಡಬೇಕು, ಯಾರೇ ಬರಲಿ ಯಾರೇ ಹೋದ್ರೂ ಕೂಡ ಚೆಕಿಂಗ್ ಯಾವ ರೀತಿಯಾಗಿರಬೇಕು, ಪ್ರತಿಯೊಂದು ಭದ್ರತಾ ವಿಚಾರದ ಬಗ್ಗೆ ನಾಳೆ ಸಂಜೆ 5:30ಕ್ಕೆ ಸಭೆ ನಡೆಯುತ್ತೆ.